ಸ್ನೇಹಿತರೆ, ಕೆಲವೊಂದ್ಸಲ ನೀವು ಅಬ್ಸರ್ವ್ ಮಾಡಿರ್ತೀರಾ, ನಾವು ರಿಪೋರ್ಟ್ಸ್ ಅಲ್ಲಿ ಲಿಮಿಟೆಡ್ ಸ್ಟಡಿ ಡ್ಯೂ ಟು ಥಿಕ್ ಮೆಟರ್ನಲ್ ಅಬ್ಡಾಮಿನಲ್ ವಾಲ್ ಅಂತ ಕೊಟ್ಟಿರ್ತೀವಿ. ಅಂದ್ರೆ ಕ್ಯಾನ್ ಇನ್ಫಾರ್ಮೇಶನ್ ಲಿಮಿಟೆಡ್ ಇದೆ ರಿಪೋರ್ಟ್ ಅಲ್ಲಿ. ಯಾಕೆ ಅಂತಂದ್ರೆ ಫ್ಯಾಟ್ ಅಬ್ಡಾಮಿನಲ್ ವಾಲ್ ಅಲ್ಲಿ ಜಾಸ್ತಿ ಇದೆ ಅಂತ ಕೊಟ್ಟಿರ್ತೀವಿ. ಕೆಲವರು ಕೇಳ್ತಾರೆ, ಸರ್ ಈ ಸೆಂಟೆನ್ಸ್ ಬರ್ದಿದಿರಲ್ಲ ಇದ್ರ ಏನ್ ಅರ್ಥ ಅಂತ. ಸ್ನೇಹಿತರೆ, ಏನಾಗುತ್ತೆ, ನಾವು ಸ್ಕ್ಯಾನ್ ಕ್ವಾಲಿಟಿ 100% ರಿಪೋರ್ಟ್ ಕೊಡಬೇಕು ಅಂತಂದ್ರೆ ಕೆಲವೊಂದು ಫೇವರಬಲ್ ಕಂಡೀಷನ್ಸ್ ಇದೆ. ಅಂದ್ರೆ ಮದರ್ ಸ್ವಲ್ಪ ಥಿನ್ ಇದ್ರೆ ಅಂಡ್ ಮಗು ಸುತ್ತ ಆಮ್ನಿಯೋಟಿಕ್ ಫ್ಲೂಯಿಡ್ ಅಡಿಕ್ವೇಟ್ ಆಗಿದ್ರೆ ಅಂಡ್ ಮಗು ಕರೆಕ್ಟ್ ಆಗಿ ಮೂವ್ ಮಾಡ್ತಾ ಇದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಎಲ್ಲಾ ಪಾರ್ಟ್ಸ್ ನಾವು ನೀಟಾಗಿ ಚೆಕ್ ಮಾಡಬಹುದು. ಆದ್ರೆ ಕೆಲವೊಂದು ಕಂಡೀಷನ್ಸ್ ಏನಾಗುತ್ತೆ, ಮದರ್ ಒಬೇಸ್ ಇರ್ತಾರೆ, ಅಂದ್ರೆ ಅಬ್ಡಾಮಿನಲ್ ವಾಲ್ ತಿಕ್ ಇರುತ್ತೆ. ಅವಾಗ ಏನಾಗುತ್ತೆ, ಅಲ್ಟ್ರಾಸೌಂಡ್ ಕರೆಕ್ಟ್ ಆಗಿ ಪೆನಿಟ್ರೇಟ್ ಆಗಲ್ಲ. ಅವಾಗ ಮಗುದು ಪಾರ್ಟ್ಸ್ ನಮ್ಗೆ ಸರಿಯಾಗಿ ಕಾಣಲ್ಲ. ಅಂಡ್ ಕೆಲವೊಂದ್ಸಲ ಏನಾಗುತ್ತೆ, ಮಗು ಸುತ್ತ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಏನ್ ಹೇಳ್ತೀವಲ್ವಾ, ಅದು ಕಡಿಮೆ ಇರುತ್ತೆ. ಅವಾಗ್ಲೂ ಅಷ್ಟೇ ಮಗುದು ಇಂಟರ್ನಲ್ ಪಾರ್ಟ್ಸ್, ಪರ್ಟಿಕ್ಯುಲರ್ಲಿ ಹಾರ್ಟ್ ಮತ್ತೆ ಬ್ರೈನ್ ಎಲ್ಲ ಸರಿ ಕಾಣಲ್ಲ. ಹಾಗೇನಾಗುತ್ತೆ, ಮೈನ್ಯೂಟ್ ಅಬ್ನಾರ್ಮಾಲಿಟೀಸ್ ಮಿಸ್ ಮಾಡುವಂತ ಅಥವಾ ಮಿಸ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಇವನ್ ದೆನ್ ನಾವೇನ್ ಮಾಡ್ತೀವಿ, ರಿಪೀಟೆಡ್ ಆಗಿ ಸ್ಕ್ಯಾನ್ ಮಾಡಿ ಆದಷ್ಟು ಏನು ಇನ್ಫಾರ್ಮೇಶನ್ ಮಿಸ್ ಆಗದೆ ಇರ್ತಿರೋ ನೋಡ್ಕೊಳ್ತೀವಿ. ಬಟ್ ಇನ್ಫಾರ್ಮೇಶನ್ ನನಗೆ ಕೆಲವರು ಕೇಳಿದ್ರು, ಅದರಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ.